ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ. ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ. ತಾಯಿ ಒಳ್ಳೇದ್ ಮಾಡುತ್ತೆ, ಹೋಗ್ಮನೆ ಏನೂ ಆಗಿರಲ್ಲ. ಹೆಂಗ್ ಬಂದಿನ ಹಂಗೆ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಕಾಲಿಗೆ ಪೆಟ್ಟು ಬಿದ್ದು ತಿಂಗಳು ಕಳೀತಾ ಬಂದ್ರು ಅಂಜದೆ ಕುಗ್ಗದೆ 2 ಬಾರಿ ಉತ್ತಮ, 1 ಬಾರಿ ಕಿಚ್ಚನ ಚಪ್ಪಾಳೆ, 1 ಬಾರಿ ಕ್ಯಾಪ್ಟನ್ ಆಗಿ ಆಟ ಆಡ್ತಾ ಇದ್ದಂತ ಗೋಲ್ಡ್ ಸುರೇಶ್ನ ಬೇಕಂತಲೇ ಕುಂಟು ನೆಪ ಹೇಳಿ ಬಿಗ್ ಬಾಸ್ ಗೋಲ್ಡ್ ಸುರೇಶ್ನ ಮನೆಯಿಂದ ಹೊರ ಕಳಿಸಿದ್ರ. ಸುರೇಶ್ ಅವರ ತಂದೆಯ ಆರೋಗ್ಯ ಸರಿಯಿಲ್ಲ. ಸುರೇಶ್ ತುರ್ತಾಗಿ ಬಿಗ್ ಬಾಸ್ ಮನೆಯಿಂದ ತೆರಳಬೇಕು ಎಂದು ಬಿಗ್ ಬಾಸ್ ಘೋಷಿಸಿದ್ದು ಯಾಕೆ? ನಾನು ಗಟ್ಟಿಯಾಗಿಯೇ ಇದ್ದೇನೆ, ನನಗೆ ಏನೂ ಆಗಿಲ್ಲ, ಬಿಗ್ ಬಾಸ್ ಹೀಗೆ ಮಾಡಿದ್ದು ತಪ್ಪು ಅಂತ ಗೋಲ್ಡ್ ಸುರೇಶ್ ಅವರ ತಂದೆ ಗರಂ ಆಗಿದ್ದಾರೆ. ಹಾಗಾದ್ರೆ ಗೋಲ್ಡ್ ಸುರೇಶ್ ಅವರ ವಿಚಾರದಲ್ಲಿ ಬಿಗ್ ಬಾಸ್ ಇಂತಹ ಧೋರಣೆಯನ್ನ ಅನುಸರಿಸಿದ್ದು ಯಾಕೆ? ಬನ್ನಿ ನೋಡ್ತಾ ಹೋಗೋಣ. ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ 11ಗೆ ಕಾಲಿಟ್ಟಾಗ ಎಲ್ಲರೂ ಕೂಡ ಅಚ್ಚರಿಗೆ ಒಳಗಾಗಿದ್ದು ಉಂಟು. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಇಷ್ಟೊಂದು ಬಂಗಾರವನ್ನ ಹಾಕಿಕೊಂಡು ಅವರು ಸಾದಾ ಸೀದವಾಗಿ ಓಡಾಡಬಹುದಾ, ಹಾಗೆ ಇಷ್ಟೊಂದು ಕ್ರೇಜ್ ಇರುತ್ತಾ ಬಂಗಾರದ ಬಗ್ಗೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಮತ್ತೆ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದಿಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದ್ದು ಕೂಡ ಉಂಟು. ಆದ್ರೆ ಅವರು ಆಟವನ್ನ ಹೇಗಾಡ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಜೊತೆಗೆ ಅವರು ಹೇಗಿರ್ತಾರೆ, ಅವರ ಒಡನಾಟಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ಕರ್ನಾಟಕ ಜನತೆ ಬಹಳ ಕುತೂಹಲದಿಂದ ಕೂತು ನೋಡ್ತಾ ಇದ್ರು. ನಂತರ ಅವರ ದಿನೇ ದಿನೇ ಆಟವನ್ನ ಆಡ್ತಾ ಇರುವಂತ ಶೈಲಿಯನ್ನು ಕೂಡ ಮೆಚ್ಕೊಳ್ತಾ ಹೋದ್ರು. ಆದ್ರೆ ಒಂದು ದಿನ ಅವರಿಗೆ ದಿಢೀರಂತ ಕಾಲಿಗೆ ಪೆಟ್ಟಾದಾಗ ಇನ್ನು ಮುಂದೆ ಇವರು ಆಟ ಆಡೋದೇ ಇಲ್ಲ, ಇವರು ಮನೆಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ಕೆಲವರು ಲೆಕ್ಕಾಚಾರವನ್ನು ಕೂಡ ಮಾಡಿದ್ದುಂಟು. ಆದ್ರೆ ಅದನ್ನ ಅವರು ಛಲವಾಗಿ ತೆಗೆದುಕೊಂಡಿರುವಂತಹ ಗೋಲ್ಡ್ ಸುರೇಶ್ ಅವರು ಕಾಲಿಗೆ ಎಂಥದ್ದೇ ಏಟಾಗ್ಲಿ ಪೆಟ್ಟಾಗ್ಲಿ ನಾನು ಆಟ ಆಡ್ತೀನಿ ಅಂತ ಹೇಳಿ ಅವರು ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಅದನ್ನ ಅವರು ಎನರ್ಜೆಟಿಕ್ ಆಗಿ ಅವರು ಆಟ ಆಡಿದ್ದನ್ನ ನಾವೆಲ್ಲ ನೋಡಿದ್ದೇವೆ. ಆದ್ರೆ ಈಗ ದಿಢೀರಂತ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇರುವಂತಹ ವಿಚಾರವನ್ನ ಕೇಳಿ ಎಲ್ಲರೂ ಕೂಡ ಅಚ್ಚರಿಗೆ ಒಳಗಾಗಿದ್ದಾರೆ. ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಬಹಳ ಸ್ಪೋರ್ಟಿವ್ ಆಗಿ ಆಟ ಆಡ್ತಾ ಇದ್ದಂತ ಒಬ್ಬ ಆಟಗಾರನನ್ನ ಬಿಗ್ ಬಾಸ್ ಈ ರೀತಿಯಾಗಿ ಮನೆಯಿಂದ ಹೊರ ಕಳಿಸಿದ್ದು ಯಾಕೆ? ಅದರಲ್ಲೂ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಅವರ ಮನೆಗೆ ಹೋಗಲೇಬೇಕಾಗಿರುವಂತ ಅನಿವಾರ್ಯವೂ ಕೂಡ ಇದೆ. ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಈ ಕೂಡಲೇ ಮನೆಯಿಂದ ತೆರಳಬೇಕು ಅಂತ ಹೇಳಿ ಬಿಗ್ ಬಾಸ್ ಒಂದು ಘೋಷಣೆಯನ್ನ ಮಾಡುತ್ತೆ. ಸೊ ಹೀಗಾಗಿ ಮನೆ ಮಂದಿ ಎಲ್ಲರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಯಾಕೆ, ಯಾರಿಗೇನಾಯ್ತು ಅನ್ನೋ ಒಂದು ಢವಢವ ಕೂಡ ಎಲ್ರಿಗೂ ಕೂಡ ಇತ್ತು. ಸೊ ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾರಿಗೋ ಏನೋ ಆಗಿದೆ, ಅನಾರೋಗ್ಯದ ಸಮಸ್ಯೆ ಏನಾದ್ರೂ ಎದುರಾಗಿರ್ಬೋದು, ಯಾರಿಗಾದ್ರೂ ಎಮರ್ಜೆನ್ಸಿ ಆಗಿರ್ಬೋದು. ಹೀಗಾಗಿ ಬಿಗ್ ಬಾಸ್ ಈ ರೀತಿಯಾದಂತ ಒಂದು ನಿರ್ಧಾರವನ್ನ ಮಾಡಿ ಗೋಲ್ಡ್ ಸುರೇಶ್ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಿತು ಅಂತ ಹೇಳಿ ಎಲ್ಲರೂ ಕೂಡ ಅನಲೈಸ್ ಮಾಡಿದ್ದು ಉಂಟು. ಆದ್ರೆ ಇಲ್ಲಿ ಗೋಲ್ಡ್ ಸುರೇಶ್ ಅವರ ತಂದೆಯವರು ಕೊಟ್ಟಿರುವಂತ ಆ ಉತ್ತರ ಮತ್ತೆ ಅವರ ರಿಯಾಕ್ಷನ್ ಅನ್ನ ಕೇಳಿ ಅಕ್ಷರಶಃ ಕರ್ನಾಟಕದ ಜನತೆ, ಅದರಲ್ಲೂ ಉತ್ತರ ಕರ್ನಾಟಕದ ಜನತೆ ಬಿಗ್ ಬಾಸ್ ಮೇಲೆ ತಿರುಗಿ ಬಿದ್ದಿದ್ದಾರೆ, ಬಿಗ್ ಬಾಸ್ ಮೇಲೆ ಗರಂ ಆಗಿದ್ದಾರೆ. ಯಾಕೆ ಅಂತಂದ್ರೆ ಗಟ್ಟಿಮುಟ್ಟಾಗಿರುವಂತಹ ವ್ಯಕ್ತಿ ತಂದೆ ಅಂದ್ರೆ ಗೋಲ್ಡ್ ಸುರೇಶ್ ಅವರ ತಂದೆಗೆ ಏನೂ ಆಗಿಲ್ಲ, ಅವರು ಆರಾಮಾಗೇ ಇದ್ದಾರೆ. ಅದರ ಜೊತೆಗೆ ಈ ರೀತಿಯಾಗಿ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರಗಡೆ ಹೋದ್ರು, ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಕೇಳಿದಾಗ ಗೋಲ್ಡ್ ಸುರೇಶ್ ಅವರ ತಂದೆಯು ಕೂಡ ಅವರು ಬೇಜಾರನ್ನ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಬೇಜಾರಾಯ್ತು. ಯಾಕೆ ಅಂತಂದ್ರೆ ಮಗ ಇಷ್ಟೊಂದು ಚೆನ್ನಾಗಿ ಆಟ ಆಡ್ತಾ ಇದ್ರು, ಮತ್ತೆ ಹಲವು ಬಾರಿ ಅವರು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆಯನ್ನ ಹೊಂದಿದ್ರು. ಆದ್ರೆ ಈ ವಾರ ಅವರೇ ಕ್ಯಾಪ್ಟನ್ ಆಗಿದ್ರು. ನೋಡಿದ್ರಿ ನೀವು, ಅವರ ಕಾಲು ಕುಂಟ ಇದ್ರು ಕೂಡ ಅವರು ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ಅವರು ತುಂಬಾ ಚೆನ್ನಾಗಿ ಆಟ ಆಡಿ ಫೈನಲ್ ವರ್ಗೂ ಬಂದು ಮತ್ತೆ ಫೈನಲಿ ಅವರೇ ಕ್ಯಾಪ್ಟನ್ ಆಗಿದ್ದು ಕೂಡ ಉಂಟು. ಈ ವಾರ ಅತ್ಯುತ್ತಮವಾಗಿ ಅವರು ಒಂದು ಕ್ಯಾಪ್ಟನ್ಸಿ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಬಿಗ್ ಬಾಸ್ ಮನೆಗೆ ಅವರ ಅನಿವಾರ್ಯಕ್ಕಿಂತ ಅವರ ಕುಟುಂಬಕ್ಕೆ ಅವರ ಅನಿವಾರ್ಯ ಹೆಚ್ಚಾಗಿದೆ. ಸೊ ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಅವರ ಮನೆಗೆ ತೆರಳಬೇಕು ಅಂತ ಹೇಳಿ ಬಿಗ್ ಬಾಸ್ ಘೋಷಣೆ ಮಾಡಿದಾಗ ಎಲ್ರಿಗೂ ಬೇಜಾರಾಯಿತು. ಆದ್ರೆ ಗೋಲ್ಡ್ ಸುರೇಶ್ ಅವರ ತಂದೆಗೆ ಏನೂ ಆಗಿಲ್ಲ. ಆದ್ರೆ ಬಿಗ್ ಬಾಸ್ ಈ ರೀತಿಯಾದಂತಹ ಧೋರಣೆಯನ್ನ ಅನುಸರಿಸಿದ್ದು ಯಾಕೆ? ಏನಾದ್ರೂ ಒಂದು ಟ್ವಿಸ್ಟ್ ಅನ್ನ ಇಡ್ಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಅಥವಾ ಈ ವಾರ ಗೋಲ್ಡ್ ಸುರೇಶ್ ಅವರ ಹೊರತಾಗಿ ಇನ್ನೊಬ್ಬ ವ್ಯಕ್ತಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತಂದ್ರೆ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಓಡಾಡ್ತಾ ಇದೆ. ಅದು ನಿಮಗೆ
ಗೊತ್ತಿರುವಂತ ವಿಚಾರ. ಇಲ್ಲಿ ಡಬಲ್ ಎಲಿಮಿನೇಟ್ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಗೋಲ್ಡ್ ಸುರೇಶ್ ಅವರ ಕೌಟುಂಬಿಕ ಕಾರಣಕ್ಕಾಗಿ ಅವರು ಹೋದ್ರು. ಇಲ್ಲಿ ಶಿಶಿರ್ ಅವರು ಇಲ್ಲಿ ಆಟದಲ್ಲಿ ಅವರು ಎಲಿಮಿನೇಟ್ ಆಗಿರೋ ಕಾರಣಕ್ಕಾಗಿ ಅವರು ಆಚೆ ಹೋಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಡಬಲ್ ಎಲಿಮಿನೇಷನ್ ಕೂಡ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಈಗ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರಗಡೆ ಹೋಗಿರೋ ಕಾರಣಕ್ಕಾಗಿ ಶಿಶಿರ್ ಅವರನ್ನ ಮತ್ತೆ ವಾಪಸ್ ಕರೆಸ್ಕೊಂಡಿದ್ದಾರೆ ಅನ್ನೋ ಒಂದು ವದಂತಿ ಕೂಡ ಹರಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಧೋರಣೆ ಆಗಿದೆ ಅಂತ ಹೇಳ್ಬೋದು, ಅಥವಾ ಬಿಗ್ ಬಾಸ್ ಬೇಕು ಅಂತಲೇ ಈ ರೀತಿಯಾಗಿ ಆಟಕ್ಕೆ ಮತ್ತೊಂದು ತಿರುವನ್ನ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ಅಚ್ಚರಿಯನ್ನ ಮೂಡಿಸುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಗೊತ್ತಿಲ್ಲ. ಕಾದ್ ನೋಡೋಣ ಗೋಲ್ಡ್ ಸುರೇಶ್ ಅವರ ಫ್ಯಾಮಿಲಿಗೆ ಏನಾಗಿದೆ. ಒಟ್ಟಿನಲ್ಲಿ ಅವರ ಫ್ಯಾಮಿಲಿ ಚೆನ್ನಾಗಿ ಇರಲಿ, ಏನೂ ಆಗದೆ ಇರಲಿ ಅನ್ನೋದು ಕೂಡ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ನ ಆಶಯ ಆಗಿದೆ. ನಿಮಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.